ಇಡೀ ಯೋಗ ಪ್ರಪಂಚಕ್ಕೆ ಕಳೆದ 5,000 ವರ್ಷದಿಂದ ಹಂಚ್ತಾ ಇದ್ದೀವಿ. ಈ ದೇಶದ ಸಂಸ್ಕೃತಿನ ನಾವು ಉಳಿಸ್ಕೊಳ್ಬೇಕು, ಬೆಳೆಸ್ಕೊಳ್ಬೇಕು. ಆರೋಗ್ಯ, ದೈಹಿಕವಾಗಿ, ಮಾನಸಿಕವಾಗಿ ಎಲ್ಲ ಥರದ ರಕ್ಷಣೆಗೆ ಯೋಗ ಅವಶ್ಯಕತೆ ಇದೆ. ನಾನೇನೋ ಅಭ್ಯಾಸ ಮಾಡಲಿಲ್ಲ. ನಮ್ಮ ದಿನೇಶ್ ಅವರು ಈಗ ಒಬ್ಬ ಮೇಸ್ಟ್ರು ಕಳಿಸ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಮನೆಯಲ್ಲಿ ಮಾಡ್ತಾರೆ. ಆದರೂ ಯೋಗ ಬಗ್ಗೆ ಹೆಚ್ಚಿಗೆ ಪ್ರಚಾರವನ್ನು ಇನ್ನೂ ನಾವು ಕೊಡಬೇಕಾಗಿದೆ. ದಿನೇಶ್ ಅವರು ಶಾಲಾ ಕಾಲೇಜುಗಳಲ್ಲೂ ಪ್ರತಿನಿತ್ಯ ವಾರಕ್ಕೆ ಕೆಲವು ಕ್ಲಾಸ್ಗಳನ್ನು ಕೊಡಬೇಕು ಅಂತೇಳಿ ಈಗಾಗಲೇ ನಮ್ಮ ಜೊತೆ ಚರ್ಚೆ ಮಾಡಿದ್ದಾರೆ. ಮುಂದಕ್ಕೊಂದು ಹೊಸ ರೂಪವನ್ನು ಅವರ ಇಲಾಖೆಯಲ್ಲಿ ಆಯುಷ್ ಇಲಾಖೆಯಿಂದ ಒದಗಿಸ್ಕೊಡ್ತಾರೆ. ಕರ್ನಾಟಕ ರಾಜ್ಯದ ಎಲ್ಲ ಯುವಕರಿಗೆ, ನಾಗರಿಕರಿಗೆ, ಎಲ್ಲ ಬಂಧುಗಳಿಗೆ, ಹಿರಿಯರಾಗಿರಲಿ ಕಿರಿಯರಾಗಿರಲಿ ಯೋಗ ಅಭ್ಯಾಸವನ್ನು ಮಾಡಿಕೊಂಡು ದೈಹಿಕವಾಗಿ ಆರೋಗ್ಯವಂತವಾಗಿರಬೇಕು ಅಂತೇಳಿ ನಾವು ಸರ್ಕಾರ ಅವರೆಲ್ಲರೂ ಕೂಡ ನಮ್ರತೆಯಿಂದ ನಾವು ಮನವಿ ಮಾಡ್ತೀವಿ. ಸರ್, ಚನ್ನಪಟ್ಟಣದಿಂದ ಡಿ ಕೆ ಶಿವಕುಮಾರ್ ಅವರು ಸ್ಪರ್ಧೆ ಮಾಡಿದರೆ ಅವ್ರ ರಾಜಕೀಯ ಭವಿಷ್ಯನೇ ಅಂತ್ಯ ಆಗುತ್ತೆ ಅಂತ ಸಿ.ಪಿ. ಯೋಗೇಶ್ವರ್ ಅವರು ಹೇಳಿದರು. ನಮ್ಮ ಅಂತ್ಯ ರಾಜಕೀಯ ಅಂತ್ಯ ತೀರ್ಮಾನ ಮಾಡೋದು ಜನರು. ದೊಡ್ಡವ್ರಿಗೆಲ್ಲ ನಾನು ಮಾತಾಡ್ತೀನಿ. ಇವಾಗೆಲ್ಲ ನನಗೆ ಟೈಮ್ ಇಲ್ಲ. ನಾನು ಆ ಜಿಲ್ಲೆ ಮತದಾರರಿಗೆ ಕೇಳ್ಕೊಂಡಿದ್ದೀನಿ, ನನಗೆ ಶಕ್ತಿ ಕೊಟ್ಟಿದ್ದೀನಿ. ನಿಮ್ಮನ್ನ ತಿಳಿಸಿದೆ, ಹೇಳಿದ್ದೀನಿ. ವಿಶ್ವಾಸ ಇದ್ದರೆ ಮಾಡ್ತಾರೆ. ನನ್ನ ಅಂತ್ಯ ಬರೆಯೋರು ನನ್ನ ಶಕ್ತಿ, ನನ್ನ ಹಿಂದೆ ಒಂದು ಶಕ್ತಿ ಇದೆ. ಅಂತ್ಯ ಬರೋರು ನಮ್ಮ ಜನ, ನನ್ನ ಶಕ್ತಿ. ಇನ್ನೊಂದು ಸ್ವಪ್ರತಿಷ್ಠೆಗಾಗಿ ದೇಶದ ಸಂಪತ್ತನ್ನು ಬಲಿ ಕೊಡ್ತಾ ಇದ್ದಾರೆ ಅಂತ ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ. ಸರ್, ಉಪಚುನಾವಣೆ ಬರುವ ಮೂಲಕ ಏನು ಮಾಡ್ತಾರೆ ಅಂದರೆ ಕನಕಪುರಕ್ಕೂ ಉಪಚುನಾವಣೆ ಬರ್ಬೋದು ಅನ್ನೋಂಥ ಲೆಕ್ಕಾಚಾರದಲ್ಲಿ ಕನಕಪುರಕ್ಕೆ ಆಗ್ತದೆ. ನೀವು ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡಿ ಗೆದ್ದರೆ ಅಂತ. ಕನಕಪುರ ನಾನು MLA ಕನಕಪುರದಲ್ಲಿ MLA ಪಕ್ಷದ ಅಧ್ಯಕ್ಷ, ಜವಾಬ್ದಾರಿ ಇದೆ. ಎಲ್ಲ ನನ್ನದೇ ಕ್ಷೇತ್ರ, ನನ್ನದೇ ಮುಖಂಡತ್ವ, ನನ್ನದೇ ನಾಯಕತ್ವ. ನಾನು ಸಿದ್ದರಾಮಯ್ಯನವ್ರ ಮುಖ ನೋಡಿ ಲೋಕಲ್ ನಾವು ಚುನಾವಣೆ ನಡೆಸ್ತೀವಿ. ಇದೇ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿರೋ ವಿಜೇಂದ್ರ ಈಗ ಹೇಳಿದ್ದಾರೆ, ಬೆಂಗಳೂರು ಗ್ರಾಮಾಂತರದಲ್ಲಿ ಸೋಲೋರೇ ಇಲ್ಲ ಅಂದ್ಕೊಂಡಿದ್ರು, ಏನಾಯಿತು? ಅವ್ರು ದೊಡ್ಡವರು